ಸ್ನೇಹಿತರೆ, ಇವತ್ತು ಒಂದು ವಿಡಿಯೋ ತಂದಿದ್ದೀನಿ. ಏನಂದರೆ, ಮೊನ್ನೆ ತಾನೇ ನಾನು ಬಿಸಿ ನೀರಿನ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಗಳನ್ನು ಕೊಟ್ಟೆ. ಅಲ್ಲಿಯೊಬ್ಬರು ನಾನು ಇಂಟ್ರಡ್ಯೂಸ್ ಮಾಡಿದೆ. ಯಾರಂದ್ರೆ ಬಿಸಿ ನೀರಿನ ಬಗ್ಗೆ ಎಲ್ಲ ವಿಸ್ತರಣೆ ಮಾಡಿದರು. ಅದಕ್ಕಿಂತ ಮುಂಚೆ ನಾನು ಒಂದು ಮಾತು ಹೇಳಿದ್ದೆ, ಏನಂದರೆ ಅವರು ಈಜು ತಜ್ಞ ಅಂತ. ಅದಕ್ಕೆ ಹೆಸರುವಾಸಿ ಹೇಗೆ ಆದರೂ ಇರುವ ಕಾರಣ ಒಂದು ನಮ್ಮ ನದಿ ಅಂದರೆ ನೇತ್ರಾವತಿ ನದಿ ಒಂದು ಅರ್ಧಕ್ಕೆ ಬಂದಿದೆ. ಅಷ್ಟು ನೀರು ಬರುವ ಕಾರಣ ಒಂದು ನೀರು ಕೂಡ ಹೋಗ್ತಾ ಇದೆ. ಆ ನೀರಿನಲ್ಲಿ ಅವರು ಈಜ್ತಿದ್ದಾರೆ. ಅವರ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ಪಡೆಯುವ. ಯಾಕಂದರೆ ಅಷ್ಟು ಏಜ್ ಆಗಿದೆ ಅವರಿಗೆ, ಆದರೂ ಕೂಡ ಅವರು ಈಜ್ತಾರಲ್ಲ, ಹೇಗೆ ಈಜ್ತಾರೆ, ಅವರು ಹೆಂಗೆ ಅದನ್ನು ಹೇಗೆ ಮೇಂಟೈನ್ ಮಾಡ್ತಾರೆ, ಅವ್ರಿಗೆ ಏಜ್ ಅಡೆತಡೆ ಆಗಲ್ವಾ, ಹಂಗೆ ಸ್ವಲ್ಪ ಮಾಹಿತಿಗಳನ್ನು ಪಡೆಯುವ. ಬನ್ನಿ, ನೋಡ್ಬೋದು ಎಂಥ ನೀರಿದೆ ಅಂತ. ಈ ನೀರಿಗೆ ಈಜೋರು ಯಾರನ್ನ ನೋಡಿ, ನಮ್ಮ ಸಾಹಸವೀರ. ನೋಡಿ ಸ್ನೇಹಿತರೆ, ಎಂಥ ನೀರು ನೋಡಿ. ಇವರು ನೋಡಿ, ಕಾಲಿಗೆ ಚಪ್ಪಲು ಕೂಡ ಹಂಗೇನೇ ಇದೆ, ಮತ್ತು ತಲೆಯಲ್ಲಿ ಟೊಪ್ಪಿ ಕೂಡ ಇದೆ, ಕಣ್ಣಲ್ಲಿ ಕನ್ನಡಕ್ಕೂ ಇದೆ. ಏನು ತೆಗಿಯಲ್ಲ, ಹಂಗೇನೆ ನೀರು ಗಿಳಿತಾರೆ. ಅಂಥ ನೀರು ಹಾಳ ಇದೆ. ಅದರ ಯಾರು ಅವ್ರು ಕೇರೆ ಮಾಡಲ್ಲ. ನೋಡಿ, ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಎಂಥ ನೀರು ಇದೆ ಅಂದರೆ ನೋಡ್ಬೋದು. ಆಚೆಯಿಂದ ಈಚೆ ಕಾಣುವಾಗ ನಮಗೆ ಹೆದರಿಕೆ ಆಗ್ತಾಯಿದೆ. ಯಾಕಂದರೆ ಇಂಥ ನೀರು ಕಾಣುವಾಗ ನಮಗೆ ಹೆದರಿಕೆ ಆಗೋದು, ಮನೆಯಲ್ಲಿ ಹೋಗಿ ಕುತ್ಕೊಳ್ಳುವ ಅಂತ. ಆದರೆ ಇವರು ನೋಡಿ ಈಜಾಡ್ತಾ ಇದ್ದಾರೆ, ಏನು ಕೇರೆ ಅನಿಸಲ್ಲ ಇವರಿಗೆ. ಅಣ್ಣ, ಏನು ಗುರು ಇವರು ಇಂಥ ನೀರಿಗೆ ಹೆಂಗೆ ಈಜ್ತಿದ್ದಾರಲ್ಲ ಅಂತ ಅನಿಸ್ಬೋದು ನಿಮಗೆ. ಯಾಕಂದರೆ ಅಲ್ಲಿ ನೀರು ನೋಡಿ, ಏನು ನೀರು ಗುರು, ಈ ನೀರಿನಲ್ಲಿ ಈಜ್ತಾರಲ್ಲ, ಹಂಗೆ ಈಜುವವರು ಯಾರಿದ್ದಾರೆ ನೋಡಿ. ನೀರಿನಲ್ಲಿ ಮೀನನ್ನಾದರೂ ಹಿಡಿಬಹುದು, ಇವರನ್ನು ಹಿಡಿಲಿಕ್ಕಾಗಲ್ಲ. ಅಂಥ ಈಜುಪಟು ಮೊಹಮ್ಮದ್ ವಿ ಬಂದಾರು ನೋಡಿ ಸ್ನೇಹಿತರೆ. ಅದಲ್ಲದೆ ಇವರಿಗೆ ಹಲವಾರು ಹೆಸರುಗಳು ಲಭಿಸಿದೆ. ಏನಂದರೆ, ಒಂದು ಜೀವರಕ್ಷಕವಾಗಿರಬಹುದು, ಹಲವಾರು ಹೆಸರುಗಳನ್ನು ಲಭಿಸಿದೆ. ಯಾಕಂದರೆ ಒಂದು ಹೆಸರಿನೊಂದಿಗೆ ಮತ್ತೊಂದು ಹೆಸರು ಪಡ್ಕೊಳ್ಳಿಕ್ಕೆ ಎಷ್ಟೋ ಸಾಹಸವಾಗಿ ಮಾಡಬೇಕು. ಅದೇ ಸ್ನೇಹಿತರೆ, ಇದು ಹೇಳಿದಾಗೆ ಇವರು ನೀರಿನಲ್ಲಿ ಮೀನಿನ ಹೆಜ್ಜೆ ಆದರೂ ಕಂಡುಹಿಡಿಬಹುದು, ಇವರ ಹೆಜ್ಜೆ ಕಂಡುಹಿಡಲಿಕ್ಕೆ ಆಗಲ್ಲ. ನಾವು ಇಂಥ ನೀರು ಕಂಡಾಗ ನಾವು ಎನಿಸ್ಕೊಳ್ಳೋದೇನು, ಕಂಬಳಿ ಹಿಡ್ಕೊಂಡು ಬೆಚ್ಚಗೆ ಮಲಗೋದು ಮಾತ್ರ ಅನಿಸ್ಕೊಳ್ಳೋದು. ಆದರೆ ಇವರೇನು ಅಂದ್ಕೊಂಡಿದ್ದಾರೆ ಅಂದರೆ, ಮೀನನ್ನು ಹಿಡಿಯೋದು, ನೀರಿಗೆ ಇಳಿಯುವುದು, ಜನರ ಜೀವವನ್ನು ಕಾಪಾಡೋದು, ಅದೇ ಇವರದ್ದು. ಅಲ್ಲ ಗುರು, ಯಾರು ಗುರು ಇವರು ಹಿಂಗೆ ಈಜ್ತಿದ್ದಾರಲ್ಲ. ಇವರ ಮನೆಯಲ್ಲಿ ಕಪಾಟಲ್ಲಿ ಜಾಗ ಇರಲಿಲ್ಲಂತೆ. ಏನಂದರೆ ಅಷ್ಟು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಇವರು. ಎಷ್ಟೋ ಜೀವವನ್ನು ರಕ್ಷಿಸಿದ ಒಬ್ಬ ವೀರ ಅನ್ಬೋದು ಇವರನ್ನು. ಅದೇ ಸ್ನೇಹಿತರೆ, ಇವರನ್ನು ಹೋಗಲಿ ಇವರು ಕಾಣ್ತಾನೆ ಇಲ್ಲ, ಎಲ್ಲಿ ಹೋದ್ರು ಅಂತ. ಶಿಟ್, ನನಗೆ ಹೆದರಿಕೆ ಆಗ್ತಿದೆ. ಎಲ್ಲಿ ಇದ್ರು ಹತ್ತಿದ್ರಲ್ಲಿ ನೋಡಿ, ನಾ ಕಾಣ್ತಿಲ್ಲ, ಯಾಕಂದರೆ ಅಷ್ಟು ದೂರದಲ್ಲಿ ಹತ್ತಿದ್ರು. ಇವರ ಹತ್ರ ಮಾಹಿತಿಗಳನ್ನು ಪಡೆಯೋಣ ಬನ್ನಿ. ನಮಸ್ತೆ ಮೊಹಮ್ಮದ್ ಅವರಿಗೆ. ನಮಸ್ತೆ. ನಿಮ್ಮ ಈಜು ನೋಡಿ ನಂಗೆ ಖುಷಿ ಆಯಿತು. ಯಾಕಂದರೆ ನಿಮಗೆ ಈಜುವಾಗ ಒಂದು ಏಜ್ ಡಿಸ್ಟೆನ್ಸ್ ಬರೋಲ್ಲ. ಏಜ್ ನಿಮಗೆ ಲೆಕ್ಕವೇ ಇಲ್ಲ. ಹೌದಾ? ಅದು ಲೆಕ್ಕ. ಹಾಂ. ನಾನು ಇದು ಲೆಕ್ಕಲ್ಲ. ನಾನು ಗುಂಡ್ಯ ನದಿಯಲ್ಲಿ, ಸತ್ಯ ಹೇಳಬೇಕಾದ್ರೆ ಗುಂಡ್ಯ ನದಿಯಲ್ಲಿ ಒಮ್ಮೆ ಒಂದು 2-3 ವರ್ಷಗಳ ಹಿಂದೆ ಉಪ್ಪಿನಂಗಡಿ 2 ಹೋಮ್ ಗಾರ್ಡು ಮತ್ತು ನಾವು ಹೋಗಿದ್ದೆವು ಗುಂಡ್ಯಕ್ಕೆ. ಅದರಲ್ಲಿ ಲೈಟ್ ಒಂದು ಕಡೆಯಲ್ಲಿ ಲೈಟ್ ಇರಲಿಲ್ಲ, ಇದು ತಂತಿ ಕಡಿದು ಲೈಟ್ ಅಲ್ಲಿ ಆ ಕಡೆ ಕರೆಂಟೇ ಇರಲಿಲ್ಲ. ಆವಾಗ ನಮ್ಮನ್ನು ನಾವು ಬೋಟನ್ನು ತೆಗೆದುಕೊಂಡು ಹೋಗಿದ್ದೆವು. ಉಪ್ಪಿನಂಗಡಿ ಹೋಗಿ ಗುಂಡ್ಯಕ್ಕೆ ಹೋಗಿ ಬೋಟೆಲ್ಲ ಇಳಿಸಿ ನಾವು ಅಲ್ಲಿ ಎಲ್ಲರಿಗೂ ಗೊತ್ತು ಅಲ್ಲಿ ಎಷ್ಟು ಫಾಸ್ಟ್ ನೀರಿದೆ ಅಂತ ಎಲ್ಲರಿಗೂ ಗೊತ್ತು. ಅಲ್ಲಿ ಗುಂಡ್ಯದಲ್ಲಿ ಬೋಟ್ ಇಳಿಸಿ ನಾನು ಮತ್ತು ಒಬ್ಬರು 2 ಹೋಮ್ ಗಾರ್ಡು ಮತ್ತು ಬೋಟು ಚಲಾಯಿಸೋರು ಹೋಗಿ ಅಲ್ಲಿ ಇಳಿದು ಬೋಟನ್ನು ಒಂದು ಸ್ಟೆಪ್ ಮುಂದೆ ಹೋಗುವಾಗ ಬೋಟು ಆಫ್ ಆಯಿತು. ನಾನು ಹೇಳಿದೆ, ಏನಾದರೂ ಇದು ಮಧ್ಯದಲ್ಲಿ ಏನಾದರೂ ಬಾಕಿಯಾಗಿದ್ದರೆ ನಾನು ಹೇಗಾದರೂ ಸೈಡಿ ಬದುಕುತ್ತಿದ್ದೆ, ನೀವು 3 ಇರಲಿಕ್ಕಿಲ್ಲ ಹೇಳಿದೆ. ಕೊನೆಗೆ ನಾವು ಅಲ್ಲಿ ಏನು ಮಾಡಿದಂದರೆ, ಹಗ್ಗ ಹಿಡಿದು ಈ ಕಡೆಯಿಂದ ಆ ಕಡೆ ಈಜಿದ್ದೆ ನಾನು.
ಈಜಿ ನಾನು ಅಲ್ಲಿ ಹಗ್ಗ ಕೊಟ್ಟಿದ್ದೆ. ಹಾಂ ಅಲ್ಲಿ ಊರಿನವರು ಹೇಳಿದ್ದಾರೆ, ಇಲ್ಲಿ ಈ ಊರಿನಲ್ಲಿ ಅಂತಲ್ಲ, ಈ ನದಿಯಲ್ಲಿ ನೀರು ಈಜುವವರು ಯಾರು ಇಲ್ಲ ಅಂತ ಆ ಊರಿನವ್ರು ಹೇಳಿದ್ರು. ಅದಕ್ಕೆ ನಿಮಗೆ ಜೀವರಕ್ಷಕ ಅಂತ ಹೆಸರು ಬಂದದ. ನಾನಿಟ್ಟದಲ್ಲ, ಹೌದೌದು, ಟಿವಿ ಅವರು. ಹೌದೌದು, ಗೊತ್ತಾಯ್ತು. ನಿಮ್ಮದು ಸುಮಾರು ನ್ಯೂಸ್ನಲ್ಲೆಲ್ಲ ಬಂದಿದೆಯಲ್ಲ, ರಾಜ ನ್ಯೂಸ್ ಹಂಗೆ. ಅದು ನೀವು ಕನ್ನಡಕ್ಕೆಲ್ಲ ಚಪ್ಪಲಿ ಎಲ್ಲ ಹಾಕೊಂಡೆ ಹೋಗ್ತೀರಲ್ಲ, ಅದು ಹೆಂಗೆ ಈಜಲಿಕ್ಕೆ ಆಗ್ತದಾ? ಕನ್ನಡಕ ಅಂದರೆ ನಾನು ಅಭ್ಯಾಸ ಆಗಿದೆ. ಅದು ಚಪ್ಪಲ್ ಕಾಲಲ್ಲೇ ಇರ್ತದೆ, ಮತ್ತು 40 ಅಡಿ ಆಳ ಮುಳುಗುವಾಗಲೂ ಕನ್ನಡಕ ಹಾಗೆ ಇರ್ತದೆ. ಹೌದಾ? ಏನು ತೊಂದರೆ ಆಗಲ್ಲ. ಅದೇನು ತೊಂದರೆ ಆಗಲ್ಲ, ಚಪ್ಪಲು ಕೂಡ ಅಭ್ಯಾಸ ಆಗಿಬಿಟ್ಟಿದೆ. ಹೌದಲ್ಲ. ನೀವು ಎಷ್ಟು ಆಳಕ್ಕೆ ಹೋಗ್ಬೇಕಾದ್ರೆ ಹೋಗ್ಬೋದು? 40 ಅಡಿ ಆಳವರೆಗೆ ಹೋಗಿ ತುಂಬ ಶವ ತೆಗೆದಿದ್ದೆ ನಾನು. ಹೌದಾ? ನಿಮ್ಮ ಮನೆಯಲ್ಲಿ ಪ್ರಶಸ್ತಿಗಳು ತುಂಬ ಇದೆಯಲ್ಲ? ಪ್ರಶಸ್ತಿ ಅಂದರೆ ನನಗೆ ಒಂದು ಪ್ರಶಸ್ತಿ ಬಗ್ಗೆ ಹೇಳಬೇಕಾದ್ರೆ, ನಮ್ಮ ಗ್ರ್ಯಾಂಡ್ ಕಮರುಲ್ಲಮ್ಮ ಕಾಂದಬರು ಹೊಸ್ತಾದು ಕಲ್ಲಿಕೋಟೆ ನಾಲೆಜ್ ಸಿಟಿಯಲ್ಲಿ ಒಂದು ಜೀವರಕ್ಷಕ ಅವಾರ್ಡ್ ಕೊಟ್ಟಿದ್ದಾರೆ. ಅದು ನನ್ನ ಜೀವಮಾನದಲ್ಲಿ ಮರೆಯೋಕ್ಕಾಗದಂಥ ಒಂದು ಮರೆಯಲಾಗದಂಥ ಒಂದು ಪ್ರಶಸ್ತಿ. ಅದು ಯಾವತ್ತು ಮರೆಯಕ್ಕಾಗ ಜೀವಮಾನದಲ್ಲಿ ಮರೆಯೋಕ್ಕಾಗದಂಥ ಒಂದು ಮರೆಯಲಾಗದಂಥ ಒಂದು ಪ್ರಶಸ್ತಿ. ಅದು ಯಾವತ್ತು ಮರೆಯಕ್ಕಾಗಲಿ. ಅದಕ್ಕೆ ಉಪ್ಪಿನಂಗಡಿಯಲ್ಲಿ ಏನೋ ಡ್ಯೂಟಿ ಇತ್ತಲ್ಲ, ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನದಲ್ಲಿ 6 ಹೋಮ್ ಗಾರ್ಡ್ಗಳು ಮತ್ತು ನಾನು ಅಲ್ಲಿ ಡ್ಯೂಟಿ ಮಾಡ್ತಾ ಇದ್ದೆ. ಅಂದರೆ ನಮಗೆ ಡ್ಯೂಟಿ ಅಂದರೆ ಬೆಳಿಗ್ಗೆ 9 ಗಂಟೆಗೆ ಇಲ್ಲಿಂದ ಅಲ್ಲಿಗೆ ತಲುಪಬೇಕು. ಮಧ್ಯಾಹ್ನ ಅಲ್ಲಿ ಪೂಜೆ ಆಗ್ತದೆ, ಮಧ್ಯಾಹ್ನ ಆವರೆಗೆ ಅಲ್ಲಿ ಡ್ಯೂಟಿ ಇರ್ತದೆ. ಈಗ ನನಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದ್ದ ಕಾರಣ ನಾನು ಹೋಗುದಿಲ್ಲ. ಅದಲ್ಲದೆ ಅವರು ಹೇಳಿದ್ದಾರೆ, ಅಲ್ಲಿ ಖಾಸಗಿ ಅವರನ್ನು ನೇಮಿಸುವುದಿಲ್ಲ ಅಂತ ಹೇಳಿದ್ದಾರೆ. ಅದು ನಮಗೆ ಅಂದರೆ ಅವ್ರು ಕೊಡುವುದು 10,000. ಹೌದು, ನನಗೆ ಬರೀ ಒಂದು ತಿಂಗಳಿಗೆ 10,000 ಪೆಟ್ರೋಲ್ಗೆ ಹಾಕಾಗ್ತದೆ. ಮತ್ತೆ ಸಮಾಜ ಸೇವೆ ಅಂತ ಉದ್ದೇಶ ಇಟ್ಟು ಮಾತ್ರ ನಾನು ಹೋಗ್ತಾ ಇದ್ದದ್ದು. ಹೌದು. ಅಲ್ಲಿ ನಮ್ಮ ಹೋಮ್ ಗಾರ್ಡ್ಗಳು ಅವಳು ಒಳ್ಳೆ ಜನರು. ಅವರು ನನಗೆ ಮರೆಯಲಿಕ್ಕಾಗಲಿಲ್ಲ. ಯಾವತ್ತೂ ಅವರನ್ನು ನಾನು ನೆನೆಸ್ತಾ ಇದ್ದೇನೆ. ಅದರಲ್ಲಿ ದಿನೇಶ್ ಅಂತ, ಅವರು ಹೋಮ್ ಗಾರ್ಡ್ ಮೈನ್, ಅವರು ಹೋಮ್ ಗಾರ್ಡ್ಗಳ ಅವರು ಘಟಕಾಧಿಕಾರಿ ದಿನೇಶ್ ಅಂತ, ಒಳ್ಳೆ ವ್ಯಕ್ತಿ. ಬಾಕಿಯವರು ಒಳ್ಳೆ ಅಲ್ಲ ಅಂತ, ಎಲ್ಲರೂ ಒಳ್ಳೆಯ. ಹೌದೌದು. ಓಕೆ, ಧನ್ಯವಾದಗಳು. ನಂಗೆ ಖುಷಿ ಆಯಿತು ನಿಮ್ಮ ಹತ್ರ ಮಾತಾಡ್ಕೊಂಡು. ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಾನು ನಿಮ್ಮ ಅನೀಸ್ ಸಂಚು.